ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ವ್ಲಾಗ್ಸ್. ಆ್ಯಕ್ಚುಲಿ ನಿನ್ನೆ ಶ್ರಾವಣ ಸೋಮವಾರ ಇತ್ತು. ನನ್ನ ಒಂದು ಮದುವೆ ಆದ ಹೊಸ್ತ್ರಲ್ಲಿ ನಾವು ಈ ರೇವಣ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು ನೆನಪು. ಅದಾದಮೇಲೆ ಹೋಗಲೇ ಇಲ್ಲ ನಾವು ಆ ದೇವಸ್ಥಾನಕ್ಕೆ. ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಿದ್ವಿ. ನಮ್ಮೂರಿಂದ ಬರೀ 5-6 ಕಿಲೋಮೀಟ್ರು. ಬಟ್ ಅಲ್ಲಿ ಹೋಗೋಕ್ಕೆ ಆಗಿರಲಿಲ್ಲ. ಕೊನೆಗೂ ನಿನ್ನೆ ಡಿಸಿಷನ್ ತೊಗೊಂಡು ಹೋದ್ವಿ. ಫಸ್ಟೇ ರೇಣುಕಾ ಯಲ್ಲಮ್ಮ ದೇವಿದು ದರ್ಶನ ಆಯಿತು, ಖುಷಿ ಆಯಿತು. ಅಲ್ಲಿಂದ ಬೆಟ್ಟ ಹತ್ಕೊಬಂದರೆ ಅಂದರೆ ವೆಹಿಕಲ್ಲು ಹೋಗುತ್ತೆ. ಬೆಟ್ಟದಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂವು ಅಂದರೆ ನಿಜವಾಗ್ಲೂ ಯಾವ ಮಲೆನಾಡು ಕಡೆ ಎಲ್ಲ ಹೋಗಬೇಕು ಅಂತ ಅನಿಸೋದೇ ಇಲ್ಲ. ಅಲ್ಲಿ ನಿಜವಾಗ್ಲೂ ನಿಂತು ಅದನ್ನೆಲ್ಲ ಕಣ್ಣಲ್ಲಿ ನೋಡಿ ಅನುಭವಿಸಿದ್ರೇ ಅದು ಖುಷಿ, ಆ ಸಂತೋಷ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಲ್ಲಿ ಏನು ತಂತಿ ಬೇಲಿ ಹಾಕ್ಬಿಟ್ಟಿದ್ದಾರೆ, ಸೊ ನೀಟಾಗಿ ವೀಡಿಯೋ ಮಾಡಿದ್ರೂ ಕಾಣಲ್ಲ. ಮತ್ತು ಬೆಟ್ಟ ಹತ್ಕೊಂಡು ಮೇಲೆ ಹೋದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ವ್ಯೂವು. ಬಟ್ ನಾವು ಬೆಟ್ಟ ಹತ್ತಲಿಲ್ಲ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಕೆಲಸ ನಡೀತಿದೆ. ಬಿಸಿಲುಗಾಲದಲ್ಲಿ ಹೋದರೂ ಏನೂ ತೊಂದರೆ ಆಗೋಲ್ಲ. ನಾವು ಪ್ರಕೃತಿ ಒಳಗೆ ಒಂದು ಸಣ್ಣ ಹುಳುನೂ ಅಲ್ಲ, ನಾವು ಕಣನೂ ಅಲ್ಲ. ಅಷ್ಟು ದೊಡ್ಡದಿದೆ ಪ್ರಪಂಚ, ಅಷ್ಟು ದೊಡ್ಡದಾಗಿದೆ ಪ್ರಕೃತಿ. ನಾವು ಹಾಳು ಮಾಡಬಾರ್ದು ಅಷ್ಟೇ. ಅದನ್ನು ದೇವ್ರು ಕೊಟ್ಟಿರೋದನ್ನು ಉಳಿಸ್ಕೊಂಡು ಹೋಗಬೇಕು. ಅದಾದಮೇಲೆ ಒಳಗಡೆ ಹೋದ್ವಿ. ಅಲ್ಲಿ ಏನು ಅಂತ ಅಂದರೆ ಫಸ್ಟಿಗೆ 2 ದೇವಸ್ಥಾನ ಇದೆ. ಒಂದು ಮಾಮೂಲಿ ಕಾಣುತ್ತೆ, ಗುಹೆಯಲ್ಲೇ ಇರೋದು ಅದು. 2 ದೇವಸ್ಥಾನಗಳು ಗುಹೆ ಒಳಗಡೆನೇ ಇದೆ. ಸೊ ಅದು ಭೀಮೇಶ್ವರ ದೇವಸ್ಥಾನ ಅಂತ. ಫಸ್ಟ್ ಹೋದಾಗ ನಮಗೇನು ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವ್ರು ಕಾಣುತ್ತೆ. ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ ನಾವು. ಆ ಗುಹೆ ಒಳಗಡೆ ಇರೋ ದೇವಸ್ಥಾನ. ಆ ಗುಹೆ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಚೆನ್ನಾಗಿದೆ. ಸೊ ಅಲ್ಲಿಂದ ಮುಂದೆ ಬಂದು ನಾವು ಹೋದರೆ ಇಲ್ಲಿ ನೋಡಿ ನಿಮಗೆ ವಿಡಿಯೋದಲ್ಲಿ 2 ಲಿಂಗಗಳು ಬ್ಯಾಕ್ ಟು ಬ್ಯಾಕು. ಶಿವಲಿಂಗ, ಅದರಿಂದ ಮತ್ತೆ ಬಸವ, ಅದರಿಂದ ಮತ್ತೆ ಶಿವಲಿಂಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ವ್ಯೂವು. ಪ್ರತಿಯೊಬ್ಬರು ನೋಡಬೇಕು. ಇದಾದಮೇಲೆ ಇದು ಅಮ್ಮನವರು. ಆ ಶಿವಲಿಂಗದ ಮಧ್ಯೆ 2 ಶಿವಲಿಂಗದ ಮಧ್ಯೆ ಇತ್ತಲ್ಲ, ಆ ಬಸವನ ಮುಂದೆ ಇರೋದು ಅಮ್ಮನವರು. ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಊಟ ಪ್ರಸಾದ ಇತ್ತು. ಅನ್ನ ಸಾಂಬಾರು ಕೊಟ್ಟಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ ಮತ್ತು ಕೊನೆಯಲ್ಲಿ ಪಾಯಸ. ಅದು ಮುಗಿಸ್ಕೊಂಡು ಗೋಶಾಲೆ ಮಾರ್ಕ್ ನೋಡಿದ್ವಿ. ಗೋಶಾಲೆ ಇದೆಯಲ್ಲ ನೋಡೋಣ, ಯಾಕಂದರೆ ನಾಟಿ ಹಸುಗಳು ಕಂಡ್ರೆ ಎಂಥವ್ರಿಗೂ ಇಷ್ಟ. ಆದ್ರೂ ತುಂಬ ಚೆನ್ನಾಗೈತೆ, ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಮಜ್ಜಿಗೆಯನ್ನು ಕುಡ್ದಾಗಲೇ ಗೊತ್ತಾಯಿತು. ನೋಡಿ ಇದು ಅಮೃತ್ ಮಹಲ್. ಇದು ಇಲ್ಲೊಂದು ಗೂಳಿ ಇದೆ, ಅದಕ್ಕೆ ಏನೋ ಮುಖದಲ್ಲಿ ಏನೋ ಆಗಿದೆ ಪಾಪ. ಅವ್ರು ಅದನ್ನು ತಂದು ಸಾಕ್ತಾಯಿದ್ದಾರೆ. ಎಷ್ಟು ಮನಸ್ಥಿತಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಅದ್ರದ್ದು ಕರುಗಳು. ಇಲ್ಲಿ ನೋಡಿ ಇವೆರಡು ನಾನು ವೀಡಿಯೋ ಮಾಡುವಾಗ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟು ಅಂದರೆ ಇವೆರಡೂ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ಎರಡು ಅಂತ. ಇದೆರಡು ಬಹುಶಃ ಮಲೆನಾಡು ಗಿಡ್ಡದ ತಳಿ ಅನಿಸುತ್ತೆ, ಸರಿ ಗೊತ್ತಿಲ್ಲ. ಇದು ಅದ್ರದ್ದು ಕರುಗಳಿದ್ದು ನೋಡಿ, ಬೇರೆ ಹಳ್ಳಿ ಕರುದು. ಮತ್ತು ಅಲ್ಲೊಂದು ಸೀಮೆ ಹಸು ಇತ್ತು, ಅದ್ರ ಕರುಗಳು. ಮತ್ತು ಇದೊಂದು ಸೀಮೆ ಹಸು. ಅಲ್ಲಿ ನೋಡಿ ಹಳ್ಳಿ ಕರು 2 ಎತ್ತುಗಳೈತೆ. ಅದು ನೋಡಿ ಇದೆಲ್ಲ ನಮ್ಮ ದೇಶದ ತಳಿಗಳು. ಅದನ್ನು ಬಿಟ್ಟು ನಾವು ಬೇರೆದಕ್ಕೆ ಹೋಗಿದ್ದೀವಿ. ಇದು ಗಿರ್ರಸು. ಅಲ್ಲೊಂದು ಪುಟಾಣಿ ಕರು ಐತೆ ನೋಡಿ, ಅದು ಅಂಬಾ ಅಂಬಾ ಅಂತ ಅಲ್ಲಿ ಆಚೆ ಇದ್ದಿತ್ತು. ಅದರದ್ದು ಅಮೃತ್ ಮಹಲ್ ಹಸು ಇದೆಯಲ್ಲ, ಅದನ್ನು ಕೂಗ್ತಾ ಇತ್ತು ಪಾಪ. ಅದ್ರದ್ದು ಕರು ಇದು. ಇನ್ನೂ ಒಳಗಡೆ ಆ ಗೋಶಾಲೆಯಲ್ಲಿ ತುಂಬ ಕೆಲಸಗಳು ನಡೀತಾ ಇದೆ. ಬಟ್ ಅಷ್ಟೇ ಅಚ್ಚುಕಟ್ಟಾಗಿ ಗೋಶಾಲೆನೂ ಇಟ್ಕೊಂಡಿದ್ದಾರೆ. ಎಲ್ಲೂ ಒಂದು ಸಗಣಿನೇ ಆಗಲಿ, ಒಂದು ಕಸನೇ ಆಗಲಿ ಏನೂ ಇರಲಿಲ್ಲ ಅಲ್ಲಿ. ಅಷ್ಟು ಚೆನ್ನಾಗಿತ್ತು. ನಮಗೆ ಖುಷಿ ಆಯಿತು ಅಲ್ಲಿ ಹೋಗಿದ್ದು. ಅನ್ಎಕ್ಸ್ಪೆಕ್ಟೆಡಾಗಿ ಹೋದ್ವಿ, ದರ್ಶನ ಆಯಿತು, ಊಟ ಸಿಕ್ತು. ನೋಡಿ ವ್ಯೂವು ಅದು ಏಕಶಿಲಾ. ಅದು ಎಲ್ಲೂ ಇದಾಗಿಲ್ಲ. ಅದು 2 ಇದೆ. ಈ ಕಡೆ ರೇವಣ ಸಿದ್ದೇಶ್ವರ ಸ್ವಾಮಿದು ಒಂದಿದೆ, ಅದ್ರ ಪಕ್ಕನೇ ಇನ್ನೊಂದಿದೆ. ಅಲ್ಲಿಂದ ಕಡಲೆಪುರಿ ತೊಗೊಂಡು ವಾಪಸ್ಸು ಮನೆಗೆ ಬಂದ್ವಿ. ಥ್ಯಾಂಕ್ ಯು.